ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಹತ್ತಿಯ ಹಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಹಾರಕ್ಕೆ ಹೂವು ಜೋಡಿಸ್ಕೋಬೇಕಲ್ಲ, ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು 3 ಇಂಚಿನ ಕಾರ್ಡು. 3 ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ 8 ಸುತ್ತು ಸುತ್ತಬೇಕು. ನಾನೀಗ ಸುತ್ತಿದ್ದೀನಿ. ಸುತ್ತಿ ಅದನ್ನು ನೋಡಿ, ಇಲ್ಲಿ ಒಂದು ಅರ್ಧ ಮುಕ್ಕಾಲು ಇಂಚಿಗೆ ಸರಿಯಾಗುವ ಹಾಗೆ ದಾರದಿಂದ ಕಟ್ ಹಾಕಬೇಕು. ಎಕ್ಸ್ಟ್ರಾ ದಾರ ಕಟ್ ಮಾಡಿ, ಎಕ್ಸ್ಟ್ರಾ ಎಳೆ ಇದ್ದರೂ ಅದನ್ನು ಕಟ್ ಮಾಡಿ. ಮೊದಲು ನೋಡಿ, ಹೀಗೆ ಎಲ್ಲ ಎಳೆನೂ ಸರಿಪಡಿಸ್ಕೊಂಡು ಅದದೇ ರಿಂಗಿಗೆ ಮೊದಲು ಇಲ್ಲಿ ಸಂತ ತಗಡು ಹಾಕಬೇಕು. ಈ ಥರ ಒಂದಾಯಿತು. ಎರಡನೇದು ಅಷ್ಟೇ. ಇಲ್ಲಿ ಅದರ ಪಕ್ಕದ ಎಳೆಗೂ ಸಂತ ತಗಡು ಹಾಕಬೇಕು. ಎಲ್ಲ 8 ರಿಂಗ್ಗಳಿಗೂ ಸಂತ ತಗಡನ್ನು ಹಾಕಬೇಕು. ನಾನು ಇಲ್ಲಿ ನೀಲಿ ಬಣ್ಣ ಸಂತ ತಗಡು ಹಾಕ್ತಾ ಇದ್ದೀನಿ. ನೋಡಿ, ಈಗಾಗಲೇ ನಾನು ಒಂದು ಸುತ್ತು ಹಾಕಿ ಮುಗಿಸಿದ್ದೀನಿ. ಈ ಮುಗಿಸಿದ್ದಕ್ಕೆ ಈಗ ನೋಡಿ, ಈ ಎಳೆನ ಬಿಟ್ಟು ಇದನ್ನ ಸೇರಿಸಿ ಇಲ್ಲಿ ಸಂತ ತಗಡು ಹಾಕಬೇಕು. ಹೀಗೆ ಈಗ ನೋಡಿ, ಇಲ್ಲಿ ಒಂದು ಸುತ್ತು ಪೂರ್ತಿ ಆಯಿತು. 2 ಸುತ್ತು ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕೊನೆಯಲ್ಲಿ ಈ ಎಳೆ ಉಳಿಯುತ್ತೆ. ಮೊದಲನೇದು ಇಲ್ಲಿ ಉಳಿಯುತ್ತೆ, ಕೊನೆಯಲ್ಲಿ ಇಲ್ಲಿ ಉಳಿಯುತ್ತೆ. ಈಗ ಇದು ಇಲ್ಲೂ ಸಹ ಹಾಗೆ ಬಿಟ್ಟು ಇದನ್ನು ಹಾಗೆ ಬಿಟ್ಬಿಡಿ. ಇದನ್ನು ಕೊನೆಯದು ಹಾಗೆ ಬಿಟ್ಬಿಡಿ. ಇದನ್ನ ನೋಡಿ, ಇಲ್ಲಿ ನೇರವಾಗಿ ಹೀಗೆ ಹಿಡ್ಕೊಂಡು ಇಲ್ಲಿ ಸಂತ ತಗಡು ಹಾಕಬೇಕು.
ಈಗ ಕೊನೆಯದು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ತರ ನೋಡಿ, ಈ ತರ ಹೂವಿನ ಡಿಸೈನ್ ನಾನು ನೋಡಿ ಇಲ್ಲಿ ಹಾರ ಮಾಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ತರ ಹಾರ ಮಾಡಿದ್ದೀನಿ ಇಲ್ಲಿಗೆ. ಇದನ್ನ ನೋಡಿ ಇಲ್ಲಿ ಈ ತರ ಇಡೋದು. ಇಲ್ಲಿ ಮಧ್ಯದಲ್ಲಿ ಹೂವು ಮಾಡಿದ್ದೀನಲ್ಲ, ಅದು ನೋಡಿ ಅರ್ಧ ಇಂಚಿನ ಕಾರ್ಡ್ಗೆ 15 ಸುತ್ತು ಸುತ್ತಿ ಮಾಡಿದಂಥ ಹೂವಿದು. ಅದಕ್ಕೆ ಹೂವಿಗೆ ಹಸಿರು ಬಣ್ಣದ ಕುಂದನ್ ಇಟ್ಟಿದ್ದೀನಿ. ಇದು ಒಂದು ಪಿಂಕು, ಒಂದು ನೀಲಿ ಕಲರ್ ಇಟ್ಟಿದ್ದೀನಿ. ಇದು ನಾನು ಎಳೆ ಜಡೆ ಮಾಡಿರೋದು, ಮಾಮೂಲಿ 3 ಎಳೆಯಿಂದ ಮಾಡುವಂಥ ಜಡೆ ಮಾಡಿದ್ದೀನಿ. ನೀವು ಪ್ರಯತ್ನ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಲಿಸ್ಕೊಡಿ. ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.